ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಹಿಂದೆ ಒಂದು ಧ್ವಜಸ್ತಂಭವನ್ನು ನೋಡುತ್ತಾ ಇದ್ದೀರಲ್ಲ, ಇದು ಗಲ್ಫ್ ರಾಷ್ಟ್ರಗಳಲ್ಲೇ ಬಹಳ ಎತ್ತರವಾದ ಧ್ವಜಸ್ತಂಭವಾಗಿದೆ. ಇದನ್ನು ಒಮಾನ್ ದೇಶದಲ್ಲಿ ಅಲ್ಲಿನ ಸರ್ಕಾರ ಮಸ್ಕತ್ ಪಟ್ಟಣದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಇದರ ಸುತ್ತಲೂ ಒಳ್ಳೆಯ ಗಾರ್ಡನ್ ಅನ್ನು ಮಾಡಿದ್ದಾರೆ. ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಆ ಕಡೆ ನೋಡಿದರೆ ದೊಡ್ಡ ಒಂದು ಮೇನ್ ರೋಡ್ ಇದೆ. ಯಾವಾಗಲೂ ಕಾರುಗಳು ಹೋಗುತ್ತಾ ಬರುತ್ತಾ ಇರುವುದನ್ನು ನಾವಲ್ಲಿ ಕಾಣಬಹುದು. ಇದೊಂದು ಬಹಳ ಸುಂದರವಾದ ಪಟ್ಟಣ, ಈ ಮಸ್ಕಟ್ ಪಟ್ಟಣ ಅನ್ನುವುದು ನನಗೆ ಬಹಳ ಇಷ್ಟ. ಈ ಪಟ್ಟಣದಲ್ಲಿ ವಾಕಿಂಗ್ ಎಲ್ಲ ಹೋಗುವುದು ಬಹಳ ಇಷ್ಟ. ಆ ರೀತಿಯೊಂದು ಸುಂದರವಾದ ಪಟ್ಟಣ. ಲೋಕದ ಪ್ರತಿಯೊಂದು ಪ್ರದೇಶದಲ್ಲೂ ದೇವರೊಂದು ಸೌಂದರ್ಯವನ್ನು ಇಟ್ಟಿದ್ದಾರೆ. ಎಲ್ಲ ದೇಶಗಳಲ್ಲೂ ರಮಣೀಯ ಪ್ರದೇಶಗಳು ಇರುವುದನ್ನು ನಾವು ನೋಡಬಹುದು. ಮನುಷ್ಯರಿಗೆ ಜ್ಞಾನವನ್ನು ಕೊಟ್ಟು ಅದನ್ನು ಸೌಂದರ್ಯಗೊಳಿಸುವಂಥ ಕೃಪೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ದೇವರು ಕೊಟ್ಟಿರುವಂಥ ಜ್ಞಾನದಿಂದ ನಮ್ಮ ಮನೆಯನ್ನು, ಇರುವಂಥ ಜಾಗವನ್ನು ಸುಂದರವಾಗಿ ಇಟ್ಟುಕೊಳ್ಳಬೇಕು. ನೋಡುವುದಕ್ಕೆ ಮನ ರಮ್ಯವಾಗಿರಬೇಕು. ಶುದ್ಧವಾಗಿ, ಸುಂದರವಾಗಿ, ಕ್ರಮವಾಗಿ ಕೆಲ ಗಿಡ ಮರಗಳನ್ನೆಲ್ಲ ಬೆಳೆಸಿ ನಾವದನ್ನು ರೂಪಿಸಿಕೊಳ್ಳಬೇಕು. ದೇವರು ಆ ಒಂದು ಜ್ಞಾನವನ್ನು, ಬಲವನ್ನು ಕೊಟ್ಟಿದ್ದಾರಲ್ಲ, ನಾವದನ್ನು ಮಾಡಬೇಕು. ಸರಿ, ಈ ದಿನದಲ್ಲಿ ದೇವರು ನಮಗೆ ಯಾವ ವಾಕ್ಯವನ್ನು ಕೊಡುತ್ತಾರೆ ಅಂದರೆ, ಯೆಶಾಯ 51ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನನ್ನ ರೋಷ ತುಂಬಿರುವ ಬಟ್ಟಲನ್ನು ನಿನ್ನ ಕೈಯೊಳಗಿಂದ ತೆಗೆದು ಹಾಕುವೆನು ಎಂದು ದೇವರು ಹೇಳುತ್ತಾರೆ. ಯಾವುದೋ ಒಂದು ಕಾರ್ಯ ತತ್ತರಿಸುತ್ತಾ ಇದ್ದೀರಿ, ಮನಸ್ಸು ಹಾಗೆ ತತ್ತರಿಸುತ್ತಾ ಇದೆ, ಏನ್ ಮಾಡುವುದೋ ತಿಳಿಯುತ್ತಿಲ್ಲ, ಡವಡವ ಅನ್ನುತ್ತಿದೆ. ಅದನ್ನು ಯೋಚಿಸಿದರೆ ಮನಸ್ಸಿನಲ್ಲಿ ಒಂದು ರೀತಿ ಗೊಂದಲವಾಗಿ ಕಾಣುತ್ತಾ ಇದೆ. ಹೃದಯದಲ್ಲಿ ಒಂದು ರೀತಿ ತತ್ತರಿಸುವಿಕೆ, ಒಂದು ನೆಮ್ಮದಿ ಇಲ್ಲ. ನೋಡಿರೊಂದು ಪಾತ್ರೆಯಲ್ಲಿ ನೀರನ್ನು ಹೊಯ್ದಿಟ್ಟರೆ ಅದು ತಿಳಿಯಾಗಿದ್ದರೆ ಹಾಗೆ ಸಮಾಧಾನವಾಗಿರುತ್ತದೆ. ಅದರಲ್ಲಿ ಒಂದು ಕಲ್ಲು ಹಾಕಿದ ಕೂಡಲೇ ಅದು ತತ್ತರಿಸುತ್ತದಲ್ವಾ, ಮೇಲೆ ಕೆಳಗೆ ತತ್ತರಿಸುತ್ತದಲ್ವಾ, ಅಥವಾ ಕುಲುಕಿದರೆ ತತ್ತರಿಸುತ್ತದಲ್ಲ. ನಿಮ್ಮ ಹೃದಯ ಆ ರೀತಿ ಇದೆಯಾ? ನನ್ನ ಹೃದಯ ತತ್ತರಿಸುತ್ತಲೇ ಇದೆ. ಈ ಹೋರಾಟ, ಆ ಹೋರಾಟ, ಆ ಸಮಸ್ಯೆ, ಈ ಸಮಸ್ಯೆ. ದೇವರು ಹೇಳುತ್ತಾರೆ, ನನ್ನ ರೋಷ ತುಂಬಿರುವ ಬಟ್ಟಲನ್ನು ನಿನ್ನ ಕೈಯೊಳಗಿಂದ ತೆಗೆದು ಹಾಕುವೆನು. ನೀನ್ ಭಯಪಡಬೇಡ ಮಗನೇ, ನೀನ್ ಭಯಪಡಬೇಡ ಮಗಳೇ. ಆ ಪರಿಸ್ಥಿತಿಯನ್ನು ನಾನು ಬದಲಾಯಿಸುವೆ. ಒಂದು ಸಮಾಧಾನ ಉಂಟಾಗುವುದು, ಒಂದು ನೆಮ್ಮದಿ ಖಂಡಿತ ಬರುತ್ತದೆ. ಆದ್ದರಿಂದ ಈ ತತ್ತರಿಸುವಿಕೆಗಳು ನೀಗುತ್ತವೆ, ಗೊಂದಲಗಳು ನೀಗುತ್ತವೆ, ಒಂದು ಸಮಾಧಾನ ನಿನಗೆ ಉಂಟಾಗುತ್ತದೆ ಎಂದು ದೇವರು ಮಾತು ಕೊಡುತ್ತಾರೆ. ಇದಕ್ಕಾಗಿಯೇ ಆತನು ಶಿಲುಬೆಗೆ ಹೋದನು. ಈ ದೇವರ ರೋಷವೆಂಬ ಬಟ್ಟಲನ್ನು ನಮ್ಮ ಕೈಗಳಿಂದ ತೆಗೆದು ಹಾಕಲು ಆತನು ಶಿಲುಬೆಯಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾನಲ್ಲವ. ಆತನ ಹೃದಯ ಎಷ್ಟು ತತ್ತರಿಸಿರುವುದು, ಒಂಟಿಯಾಗಿ ಬಿಡಲ್ಪಟ್ಟಂತ ಅವಸ್ಥೆಯಲ್ಲಿ ಆತನು ಕಂಗಾಲಾದನಲ್ಲ. ಹಾಗಾಗಿ ನಮ್ಮ ತತ್ತರಿಸುವಿಕೆಯನ್ನು ಆತನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದನು. ಹಾಗಾಗಿ ಆತನು ಹೇಳುತ್ತಾನೆ, ಆ ರೋಷದ ಬಟ್ಟಲನ್ನು ನಿನ್ನ ಕೈಯಿಂದ ತೆಗೆದು ಹಾಕುವೆನು ಎಂದು. ನೀವು ನಂಬುತ್ತೀರಾ? ಹೇಳಿರಿ, ದೇವರೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ. ನನ್ನ ಹೃದಯ ತತ್ತರಿಸುತ್ತಾ ಇದೆ, ನನ್ನ ಜೀವಿತ ಕಳವಳದಲ್ಲಿಯೇ ಇದೆ. ನೀವು ಮಾತು ಕೊಟ್ಟಂತೆ ಈ ಬಟ್ಟಲನ್ನು ನನ್ನ ಕೈಯಿಂದ ತೆಗೆದು ಹಾಕಿರಿ, ಒಂದು ಸಮಾಧಾನವನ್ನುಂಟು ಮಾಡಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.